ಮೂರನೇ ಕಣ್ಣು ವೈಕುಂಠ ದ್ವಾರ. ಪುರಾಣದಿಂದ ಮತ್ತೊಂದು ವಿಷಯ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಮೂರನೇ ಕಣ್ಣನ್ನೇ ವೈಕುಂಠ ದ್ವಾರ ಎಂದು ಕೂಡ ಹೇಳಿದ್ದಾರೆ. ವೈಕುಂಠದ ದ್ವಾರಪಾಲಕರೇ ಜಯ ವಿಜಯರು. ಜಯ ವಿಜಯರೆಂದರೆ ಈ ಮೂರನೇ ಕಣ್ಣನ್ನು ತೆರೆಸುವ, ಅಂದರೆ ವೈಕುಂಠ ದ್ವಾರದ ಹತ್ತಿರ ಕಾವಲು ಕಾಯುವ ದ್ವಾರಪಾಲಕರು. ಜಯ ವಿಜಯರೇ ಉಚ್ಛ್ವಾಸ ನಿಶ್ವಾಸರು. ಇವರು ಯಾವಾಗಲೂ ಪಹರೆಯಲ್ಲಿರುತ್ತಾರೆ. ನಾಸಿಕದಲ್ಲಿ ಗಾಳಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಿರುಗುತ್ತಿರುವಂತೆ ಇವರೂ ತಿರುಗುತ್ತಿರುತ್ತಾರೆ. ಈ ದ್ವಾರಪಾಲಕರನ್ನು ನಾವು ನಮ್ಮವರನ್ನಾಗಿ ಮಾಡಿಕೊಂಡರೆ ಅವರು ನಿಂತು ನಮ್ಮನ್ನು ಒಳಕ್ಕೆ ಕಳುಹಿಸುತ್ತಾರೆ. ಅಂದರೆ ವೈಕುಂಠ ದ್ವಾರದ ಬಾಗಿಲುಗಳನ್ನು ತೆರೆಸುತ್ತಾರೆ, ನೇರವಾಗಿಸುತ್ತಾರೆ. ಆದ್ದರಿಂದ ನಾವು ಯಾವಾಗ ಆನಾಪಾನಸತಿ ಮಾಡುತ್ತೇವೋ, ಅಂದರೆ ಜಯ ವಿಜಯರ ಜೊತೆ ಬೆರೆತು ಇರುತ್ತೇವೋ, ಆಗಲೇ ಮೂರನೇ ಕಣ್ಣು ತೆರೆದುಕೊಳ್ಳುವುದು, ವೈಕುಂಠ ದ್ವಾರ ತೆರೆದುಕೊಳ್ಳುವುದು. ಆಗಲೇ ವೈಕುಂಠ ಲೋಕ ಪ್ರವೇಶ ನಡೆದು ವೈಕುಂಠವಾಸಿಗಳಾಗುವುದು. ಆದ್ದರಿಂದ ಈ ವಿಪಸನ ಅಂದರೂ, ಆ ಸುದರ್ಶನ ಚಕ್ರ ಅಂದರೂ, ಮೂರನೇ ಕಣ್ಣು ಅಂದರೂ, ಆಜ್ಞಾ ಚಕ್ರ ಅಂದರೂ ಇವೆಲ್ಲ ಒಂದೇ ಅರ್ಥ ನೀಡುವ ಅನೇಕಾನೇಕ ಪದಗಳು. ಅದಕ್ಕೆ ಮಾರ್ಗವು ಜಯ ವಿಜಯರೊಂದಿಗೆ ಸ್ನೇಹ, ಅಂದರೆ ಆನಾಪಾನಸತಿ ಮಾಡುವುದು. ಯಾರ್ಯಾರು ಜಯ ವಿಜಯರೊಂದಿಗೆ ಸ್ನೇಹ ಮಾಡುವರೋ, ಅಂದರೆ ಶ್ವಾಸವನ್ನು ಗಮನಿಸುತ್ತಾರೋ, ಆನಾಪಾನಸತಿ ಅಭ್ಯಾಸ ಮಾಡುವರೋ ಅವರಿಗೆ ಇಹಲೋಕದಲ್ಲಿ ಜಯ ಇರುತ್ತದೆ, ಪರಲೋಕದಲ್ಲಿ ಕೂಡ ವಿಜಯ ಇರುತ್ತದೆ. ಯಾರು ಇದನ್ನು ಮಾಡರೋ ಅವರಿಗೆ ಇಹಲೋಕದಲ್ಲಿ ಜಯ ಅಸಂಭವ, ಪರಲೋಕದಲ್ಲೂ ವಿಜಯ ಅಸಂಭವ. ಅವರಿಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಷ್ಟೇ. ಅಷ್ಟಕ್ಕಿಂತ ಎಲ್ಲೂ ಏನೂ ಇರುವುದಿಲ್ಲ. ಆದ್ದರಿಂದ ಎಲ್ಲರೂ ಸಹ ಇಹಲೋಕದಲ್ಲಿ ಜಯಕ್ಕೆ, ಪರಲೋಕದಲ್ಲಿ ವಿಜಯಕ್ಕೆ ಆನಾಪಾನಸತಿಯ ಮಾರ್ಗವನ್ನೇ ಹಿಡಿಯಬೇಕಾಗಿದೆ. ನಾವೆಲ್ಲರೂ ಸಹ ಜಯ ವಿಜಯರೊಂದಿಗೆ ಸ್ನೇಹವನ್ನು ಬೆಳೆಸೋಣ, ಉಚ್ಛ್ವಾಸ ನಿಶ್ವಾಸಗಳೊಂದಿಗೆ ಬೆರೆತಿರೋಣ ಮತ್ತು ವೈಕುಂಠ ಲೋಕ ನಿವಾಸಿಗಳಾಗಿರೋಣ. ಆದ್ದರಿಂದ ಈ ಭೂಮಿಯಲ್ಲಿ ಎಲ್ಲರೂ ಆನಾಪಾನಸತಿ ಧ್ಯಾನ ಅಭ್ಯಾಸ ವಿಧಿಯುಕ್ತವಾಗಿ ಮಾಡಬೇಕು. ಕಣ್ಣು ಮುಚ್ಚಿ ಶ್ವಾಸದ ಮೇಲೆ ಗಮನವಿಡಬೇಕು. ಅದಕ್ಕಿಂತ ಬೇರೆ ಮಾರ್ಗ ಇಲ್ಲ, ಇಲ್ಲವೇ ಇಲ್ಲ. ಧನ್ಯವಾದಗಳು. ಈ ವಿಷಯವನ್ನು ಆನಾಪಾನಸತಿ ಪುಸ್ತಕದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್.